ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅವರ ವಿಚಾರದಲ್ಲಿ ಪ್ರೆಡಿಕ್ಟ್ ಮಾಡೋದಕ್ಕೆ ಜಗತ್ತಿನ ಯಾವ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಕೂಡ ಹಿಂದೆ ಸರಿತಾರೆ. ಕಾರಣ ಇಷ್ಟೇ, ಟ್ರಂಪ್ ಅವರು ಯಾವುದೇ ಲಾಜಿಕ್ ಇಟ್ಕೊಂಡು ಯಾವುದೇ ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ. ಹೀಗಾಗಿ ಟ್ರಂಪ್ ವಿಚಾರದಲ್ಲಿ ಏನೋ ಪ್ರೆಡಿಕ್ಟ್ ಮಾಡಬೇಕು ಅಂತಂದರೆ ಎಲ್ಲರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಕೆಲವೇ ದಿನಗಳ ಹಿಂದೆ ಟ್ರಂಪ್ ಒಂದು ದೇಶದ ಅಧ್ಯಕ್ಷರನ್ನು ಹಾಡಿ ಹೊಗಳಿದ್ರು. ತನ್ನ ದೇಶಕ್ಕೆ ಕರೆಸ್ಕೊಂಡು ಅವರಿಗೆ ಗಿಫ್ಟ್ ಕೂಡ ಕೊಟ್ಟಿದ್ರು. ಬಹಳ ಟಫ್ ಮ್ಯಾನ್ ಅಂತ ಕರೆದಿದ್ರು. ಈಗ ಅದೇ ದೇಶದ ಮೇಲೆ ಬಾಂಬ್ಗಳ ಸುರಿಮಳೆಯನ್ನು ಗೈದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಕೈಗೊಂಡಂತಹ ಬಹಳ ದೊಡ್ಡ ಸೇನಾ ಕಾರ್ಯಾಚರಣೆ ಇದಾಗಿದೆ. ಈ ಒಂದು ಘಟನೆ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದೆ. ನಾಳೆ ನಮಗೂ ಕೂಡ ಇದೇ ಪರಿಸ್ಥಿತಿ ಉಂಟಾಗುತ್ತಾ? ಟ್ರಂಪ್ ಎದುರುಗಡೆ ನಗನಗುತ್ತಾ ಮಾತನಾಡ್ತಾ ಹಿಂಬದಿಯಿಂದ ಬಾಂಬ್ ಹಾಕುವ ಕೆಲಸವನ್ನು ಮಾಡ್ತಾರಾ? ಈ ಪ್ರಶ್ನೆಯನ್ನು ಪಾಕಿಸ್ತಾನದಲ್ಲೂ ಮೂಡಿಸಿದೆ. ಆಸಿಂ ಮುನೀರ್ಗೆ ಒಂದು ಭಯ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಭಾರತಕ್ಕೆ ಇದು ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಜಿಯೋಪಾಲಿಟಿಕ್ಸ್ನಲ್ಲಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನೀಗ ಹೇಳೋದಕ್ಕೆ ಹೊರಟಿರುವಂಥದ್ದು ಸಿರಿಯಾದ ವಿಚಾರವನ್ನು. ಸಿರಿಯಾದ ಮೇಲೆ ಅಮೆರಿಕ ರಣಭಯಂಕರವಾದಂಥ ಬಾಂಬ್ ದಾಳಿಯನ್ನು ಮಾಡಿದೆ, ಏರ್ ಸ್ಟ್ರೈಕನ್ನು ಮಾಡಿದೆ. ಸಿರಿಯಾ ದೇಶದ ಮೇಲೆ ಬರೋಬ್ಬರಿ 70 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ನಡೆಸಿದೆ. ಅಮೆರಿಕದ ಈ ಸಡನ್ ಅಟ್ಯಾಕ್ ಇದೆಯಲ್ಲ, ಇದು ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ತರಿಸಿದೆ. ನಿಮಗೆಲ್ಲ ಗೊತ್ತಿರಬಹುದು, ಸಿರಿಯಾದಲ್ಲಿ ಕಳೆದ ವರ್ಷದವರೆಗೂ ಕೂಡ ಅಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಇತ್ತು. ಅದು ಅಮೆರಿಕದ ಶತ್ರು ಸರ್ಕಾರ. ಬಶರ್ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಈ ಹಿಂದೆ ಒಬಾಮಾ ಕಾಲದಿಂದಲೂ ಕೂಡ ಟ್ರೈ ಮಾಡಲಾಗ್ತಾ ಇತ್ತು. ಆದರೆ ಅಸದ್ ರಕ್ಷಣೆಗೆ ಪುತಿನ್ ನಿಂತ್ಕೊಂಡ ಕಾರಣದಿಂದಾಗಿ ಅದು ಸಾಧ್ಯ ಆಗಿರಲಿಲ್ಲ. ಅಂತಿಮವಾಗಿ ಮಿತ್ರರೇ, ಬೈಡನ್ ಇನ್ನೇನು ಅಧಿಕಾರದಿಂದ ಕೆಳಗಿಳಿಬೇಕು, ಆ ಸಂದರ್ಭದಲ್ಲಿ ಸಿರಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಬಶರ್ ಅಲ್ ಅಸದ್ ದೇಶ ಬಿಟ್ಟು ಓಡ್ ಹೋಗುವಂಥ ಸನ್ನಿವೇಶ ಬರುತ್ತೆ. ಆದರೆ ಸಿರಿಯಾದಲ್ಲಿ ಅಧಿಕಾರಕ್ಕೆ ಬಂದಿದ್ಯಾರು? ಅಹಮದ್ ಅಲ್ ಶರಾ. ಈತನನ್ನ ಅಮೆರಿಕ ಜಾಗತಿಕ ಉಗ್ರವಾದಿ ಅಂತ ಘೋಷಣೆ ಮಾಡಿರುತ್ತೆ. ಆದರೆ ಯಾವಾಗ ಅಹಮದ್ ಅಲ್ ಶರಾ ಅಧಿಕಾರಕ್ಕೆ ಬರ್ತಾನೋ, ಅದಾಗ್ತಿದ್ದ ಹಾಗೆ ಅಮೆರಿಕದಲ್ಲೂ ಕೂಡ ಅಧಿಕಾರ ಬದಲಾಗುತ್ತೆ. ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾರೆ. ಆನಂತರ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಅಹಮದ್ ಅಲ್ ಶರಾನನ್ನ ತಾನು ಸೌದಿ ಅರೇಬಿಯಾಕ್ಕೆ ಹೋದಂತಹ ಸಂದರ್ಭದಲ್ಲಿ ಕರೆಸ್ಕೊಂಡು ಟ್ರಂಪ್ ಅವರು ಭೇಟಿಯಾಗಿದ್ರು. ಆಗ ಜಗತ್ತೇ ನಿಬ್ಬೆರಗಾಗಿತ್ತು. ಅಮೆರಿಕ ಯಾವ ಹಂತಕ್ಕೆ ಬೇಕಾದರೂ ಇಳಿಯುತ್ತೆ ಅಂತ ಅನೇಕರು ವಿಶ್ಲೇಷಣೆ ಮಾಡಿದ್ರು. ಯಾಕೆ ಅಂತಂದರೆ, ಕಳೆದ ಕೆಲ ತಿಂಗಳ ಹಿಂದೆ ಒಬ್ಬನನ್ನ ಜಾಗತಿಕ ಉಗ್ರ, ಆತನ ಸುಳಿವು ಕೊಟ್ಟಂಥವರಿಗೆ $10 ಮಿಲಿಯನ್ ಅಂತ ಅಮೆರಿಕ ಬಹುಮಾನವನ್ನು ಕೂಡ ಘೋಷಣೆ ಮಾಡಿತ್ತು. ಅಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಟ್ರಂಪ್ ಅವರು ಮಾತುಕತೆಯನ್ನು ನಡೆಸ್ತಾರೆ, ಕೈ ಕುಲುಕ್ತಾರೆ. ಅಷ್ಟು ಮಾತ್ರ ಅಲ್ಲ, ವೆರಿ ಟಫ್ ಗೈ ಅಂತ ಅಹಮದ್ ಅಲ್ ಶರಾನನ್ನು ಹಾಡಿ ಹೊಗಳುತ್ತಾರೆ. ಅಮೆರಿಕದ ರಾಜತಾಂತ್ರಿಕತೆಯ ಬಗ್ಗೆ ಬಹುತೇಕರು ಮಾತನಾಡಿಕೊಂಡಿದ್ರು. ಈ ವಿಚಾರ ಎಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಟ್ರಂಪ್ ಸಿರಿಯಾ ಜೊತೆಗಿನ ತನ್ನ ಎಂಗೇಜ್ಮೆಂಟನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅಹಮದ್ ಅಲ್ ಶರಾಗೆ ಅಮೆರಿಕಾಗೂ ಕೂಡ ಆಹ್ವಾನವನ್ನು ಕೊಡ್ತಾರೆ. ಟ್ರಂಪ್ ಅವರ ಆಹ್ವಾನದ ಮೇರೆಗೆ ಅಲ್ ಶರಾ ಅಮೆರಿಕಾಗೆ ಹೋಗಿ ಟ್ರಂಪ್ ಅವರನ್ನು ಭೇಟಿಯಾಗಿದ್ದ ಕೂಡ. ಆ ಸಂದರ್ಭದಲ್ಲಿ ಟ್ರಂಪ್ ಅಲ್ ಶರಾಗೆ ಬಹಳ ದೊಡ್ಡ ದೊಡ್ಡ ಉಡುಗೊರೆಯನ್ನು ಕೂಡ ಕೊಟ್ಟಿದ್ರು. ಇದನ್ನೆಲ್ಲ ವಿವರಿಸೋದಕ್ಕೆ ಒಂದು ಕಾರಣ ಇದೆ. ಈಗ ಹೇಗೆ ಆಸಿಂ ಮುನೀರ್ನನ್ನು ಟ್ರಂಪ್ ಅವರು ಹೊಗಳ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಸಿರಿಯಾದ ಅಧ್ಯಕ್ಷನಾಗಿರುವಂತಹ ಅಹಮದ್ ಅಲ್ ಶರಾನನ್ನು ಕೂಡ ಟ್ರಂಪ್ ಹೊಗಳ್ತಾ ಇದ್ರು. ಹೀಗೆ ಸಿರಿಯಾದ ಅಧ್ಯಕ್ಷರಿಗೆ ಶಹಬಾಸ್ಗಿರಿಯನ್ನು ಕೊಡ್ತಲೇ ಟ್ರಂಪ್ ಸಿರಿಯಾ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿಸಿದ್ದಾರೆ. ಅದು ಕೂಡ ಅಂತಿಂತಹ ಏರ್ ಸ್ಟ್ರೈಕ್ ಅಲ್ಲ. ಸಿರಿಯಾ ದೇಶದಾದ್ಯಂತ ಒಟ್ಟು 70 ಕಡೆಯಲ್ಲಿ ಏರ್ ಸ್ಟ್ರೈಕ್ ಆಗಿದೆ. ಈ ಏರ್ ಸ್ಟ್ರೈಕ್ಗೆ ಅಮೆರಿಕದ ಸೇನೆ ಜೊತೆಗೆ ಜೋರ್ಡಾನ್ನ ಸೇನೆಯನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಅಂದರೆ ಜೋರ್ಡಾನ್ ಏರ್ ಫೋರ್ಸ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಕಾರಣ ಇಷ್ಟೇ, ಜೋರ್ಡಾನ್ನಲ್ಲಿರುವಂತಹ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಅಮೆರಿಕಾಗೆ ಅತ್ಯಂತ ಆಪ್ತವಾಗಿರುವಂತಹ ಅಡ್ಮಿನಿಸ್ಟ್ರೇಷನ್. ಇಷ್ಟು ಮಾತ್ರ ಅಲ್ಲ, ಅದೇ ಜೋರ್ಡನ್ ಸರ್ಕಾರ ಇಸ್ರೇಲ್ ಜೊತೆಗೂ ಕೂಡ ಅಂತಹದೇ ಉತ್ತಮ ಸಂಬಂಧವನ್ನು ಹೊಂದಿದೆ. ಈಗ ಅಮೆರಿಕ ಮಾಡಿದಂತಹ ಏರ್ ಸ್ಟ್ರೈಕ್ಗೆ ಜೋರ್ಡನ್ ಕೂಡ ಸಾಥ್ ಕೊಟ್ಟಿದೆ. ಇನ್ನು ಅಮೆರಿಕ ಎಲ್ಲಿಂದ ಹೋಗಿ ಈ ದಾಳಿಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದರೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ದಾಳಿಯನ್ನು ಮಾಡಿರುವಂಥದ್ದು. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಂತಂದರೆ ಈ ವೆಸ್ಟ್ ಏಷ್ಯಾವನ್ನು ಅಮೆರಿಕ ನಿಭಾಯಿಸುವಂಥದ್ದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮೂಲಕವಾಗಿ. ಈ ವೆಸ್ಟ್ ಏಷ್ಯಾದಲ್ಲಿ ಅನೇಕ ಏರ್ಬೇಸ್ಗಳಿದಾವಲ್ಲ, ಅದೆಲ್ಲವೂ ಕೂಡ ಈ ಸೆಂಟ್ರಲ್ ಕಮಾಂಡ್ ಅಡಿಯಲ್ಲೇ ಬರುತ್ತೆ. ಈಗ ಯಾವ ಏರ್ಬೇಸನ್ನು ಬಳಸಿ ದಾಳಿಯನ್ನು ಮಾಡಲಾಗಿದೆ ಅನ್ನುವ ಬಗ್ಗೆ ಅಮೆರಿಕ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾದರೆ ಯಾಕೆ ಸಿರಿಯಾ ಮೇಲೆ ಅಮೆರಿಕ ಏಕಾಏಕಿಯಾಗಿ 70 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಮಾಡ್ತು? ಈ ದಾಳಿಯ ಮೂಲಕ ಅಮೆರಿಕ ಸಾಧಿಸಿದ್ದಾದ್ರೂ ಏನು? ಸಿರಿಯಾ ಮೇಲೆ ಯಾಕಷ್ಟು ದ್ವೇಷ? ಅಹಮದ್ ಅಲ್ ಶರಾನನ್ನ ಫ್ರೆಂಡ್ ಅಂತ ಟ್ರಂಪ್ ಹೇಳ್ತಾ ಇದ್ರಲ್ಲ, ಹೀಗೊಂದು ಪ್ರಶ್ನೆ ನಿಮಗೆ ಬಂದಿದ್ದೆ ಆದರೆ ಅಮೆರಿಕ ಹೇಳ್ತಾ ಇದೆ, ನಾವು ಸೇಡು ತೀರಿಸ್ಕೊಂಡ್ವಿ ಅಂತ. ಯಾವುದಕ್ಕೆ ಸೇಡು ಅಂತಂದರೆ, ಕಳೆದ ತಿಂಗಳು ಸಿರಿಯಾದಲ್ಲಿರುವಂತಹ ಅಮೆರಿಕದ ಸೇನೆಯ ಮೇಲೆ ಅಲ್ಲಿನ ಉಗ್ರರು ದಾಳಿ ಮಾಡಿದ್ರು.
ಈ ದಾಳಿಯ ಪರಿಣಾಮವಾಗಿ ಅಮೆರಿಕದ 2 ಸೈನಿಕರು ಹತರಾಗಿದ್ರು. ಮಿತ್ರರೇ, ಆ ದಿನದಿಂದಲೂ ಕೂಡ ಅಮೆರಿಕ ಕೆಂಡ ಕಾರ್ತಲೇ ಇತ್ತು. ಸಿರಿಯಾದಲ್ಲಿರುವಂತಹ ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಬೆದರಿಕೆಯನ್ನು ಕೂಡ ಹಾಕಿತ್ತು. ಈಗ ಏಕಾಏಕಿಯಾಗಿ ಕಳೆದ ರಾತ್ರಿ ಅಮೆರಿಕ ಇಂತಹ ದಾಳಿಯನ್ನು ಮಾಡಿ 70 ಕಡೆಗಳಲ್ಲಿ ದಾಳಿ ಮಾಡಿ ಉಗ್ರ ಶಿಬಿರಗಳನ್ನು ನಾಶ ಮಾಡಿರೋದಾಗಿ ಅಮೆರಿಕ ಹೇಳ್ಕೊಳ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಸಿರಿಯಾ ಏನು ದೊಡ್ಡ ದೇಶವಾಗಿ ಕಾಣ್ತಾ ಇದೆಯಲ್ಲ, ಹಾಗಿಲ್ಲ ಮಿತ್ರರೇ. ಸಿರಿಯಾವನ್ನು ಅನೇಕ ರೆಬೆಲ್ ಗ್ರೂಪ್ಗಳು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಅದರಲ್ಲಿ ದೊಡ್ಡ ಭೂಭಾಗವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಅನೇಕ ರೆಬೆಲ್ ಗ್ರೂಪ್ಗಳು. ಅದರಲ್ಲಿ ಐಸಿಸ್ ಕೂಡ ಇದೆ. ಐಸಿಸ್ ಬಹಳ ಚಿಕ್ಕ ಭೂಪ್ರಾಂತ್ಯದಲ್ಲಿ ತನ್ನ ಹಿಡಿತವನ್ನು ಹೊಂದಿದೆ. ಅಮೆರಿಕ ಮೊದಲಿನಿಂದಲೂ ಕೂಡ ಸಿರಿಯಾದಲ್ಲಿ ಐಸಿಸ್ ಅನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿತ್ತು. ಆದರೆ ಕಳೆದ ತಿಂಗಳು ಅಮೆರಿಕದ ಸೈನಿಕರ ಮೇಲೆ ಸಿರಿಯಾದಲ್ಲೇನು ದಾಳಿ ಆಯ್ತಲ್ಲ, ಅದಾದ ಮೇಲೆ ಅಮೆರಿಕ ಅನೇಕ ಬಾರಿ ಸಿರಿಯಾದ ಉಗ್ರಗಾಮಿಗಳ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇತ್ತು, ನಾವಿದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ. ಈಗ ಆ ಪ್ರತೀಕಾರವಾಗಿಯೇ ಈ ದಾಳಿಯನ್ನ ಮಾಡಿ ಸಿರಿಯಾದಲ್ಲಿ ಉಗ್ರಗಾಮಿಗಳನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲಿ ಅಮೆರಿಕ ಮಾಡಿರುವಂಥದ್ದು ಒಂದು ಉಗ್ರಗಾಮಿ ವಿರೋಧಿ ಕಾರ್ಯಾಚರಣೆಯೇ ಹೊರತು ಯುದ್ಧ ಅಲ್ಲ. ಇದನ್ನು ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೆ ಮಿತ್ರರೇ, ಈ ಒಂದು ಘಟನೆ ಇದೆಯಲ್ಲ, ಅಮೆರಿಕದ ಧೋರಣೆಯನ್ನು ತೋರಿಸ್ತಾ ಇದೆ. ಮುಂದೆ ಅಮೆರಿಕ ಯಾವ ರೀತಿಯಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗೆ ನಡೆದುಕೊಳ್ಳಬಹುದು ಈ ಬಗ್ಗೆಯೂ ಕೂಡ ಅನೇಕ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷರು ಸಿರಿಯಾದ ಅಧ್ಯಕ್ಷನನ್ನ ಬಾಯಿ ತುಂಬ ಹೊಗಳುತ್ತಾ ಇದ್ರು. ಈಗಲೂ ಸಹ ದಾಳಿಯಾದ ಬಳಿಕ ಅಮೆರಿಕದ ಅಧ್ಯಕ್ಷರು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಅಮೆರಿಕದ ಈ ರೀತಿಯ ದಾಳಿಗೆ ಸಿರಿಯಾದ ಅಧ್ಯಕ್ಷನ ಪೂರ್ಣ ಬೆಂಬಲ ಇದೆ. ಯಾಕೆ ಕೇಳಿದ್ರೆ, ಸಿರಿಯಾದ ಅಧ್ಯಕ್ಷ ಸಿರಿಯಾದ ಗ್ರೇಟ್ನೆಸ್ ಅನ್ನು ವಾಪಸ್ ತರೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಇದೆಯಲ್ಲ, ಹಾಗೆ ಸಿರಿಯಾದ ಅಧ್ಯಕ್ಷನೂ ಕೂಡ ಮೇಕ್ ಸಿರಿಯಾ ಗ್ರೇಟ್ ಅಗೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಹಾಗೆ ಸಿರಿಯಾದಲ್ಲಿರುವಂತಹ ಉಗ್ರಗಾಮಿಗಳಿಗೆ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಅಮೆರಿಕನ್ನರನ್ನ ಕೆಣಕುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ಅಮೆರಿಕ ಇದಕ್ಕಿಂತಲೂ ತೀವ್ರವಾದಂತಹ ಹೊಡೆತ ಕೊಡುತ್ತೆ, ಹೀಗಂತ ಎಚ್ಚರಿಸಿದ್ದಾರೆ. ಇಲ್ಲಿ ಮಿತ್ರರೇ, ಸಿರಿಯಾ ಮೇಲೆ ಅಮೆರಿಕ ದಾಳಿ ಮಾಡ್ತು, ಉಗ್ರಗಾಮಿಗಳನ್ನು ನಾಶ ಮಾಡ್ತು, ಇದೆಲ್ಲ ಒಂದು ಪಾರ್ಟ್. ಆದರೆ ಅಮೆರಿಕ ಒಂದು ಹೊಸ ಟ್ರೆಂಡನ್ನು ಹುಟ್ಟುಹಾಕ್ತಾ ಇದೆಯಲ್ಲ, ಇದು ಜಗತ್ತಿಗೆ ಬಹಳ ಕುತೂಹಲಕಾರಿಯಾದಂಥ ವಿಚಾರ. ಆ ನ್ಯೂ ನಾರ್ಮಲ್ ಏನು ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷರು ಯಾರನ್ನ ಬೇಕಾದರೂ ಹೊಗಳ್ತಾರೆ. ಅಮೆರಿಕದ ಹಿತಾಸಕ್ತಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅದು ನನಗೆ ಮಿತ್ರ ದೇಶ, ಅಲ್ಲಿ ನನ್ನ ಮಿತ್ರ ನಾಯಕನಿದ್ದಾನೆ, ಇದು ಯಾವುದನ್ನು ಟ್ರಂಪ್ ಪರಿಗಣಿಸೋದಿಲ್ಲ. ಈ ಒಂದು ಟ್ರೆಂಡನ್ನು ಅಥವಾ ಈ ಒಂದು ನ್ಯೂ ನಾರ್ಮಲ್ ಅನ್ನು ಟ್ರಂಪ್ ಅವರು ಸೆಟ್ ಮಾಡ್ತಾ ಇದ್ದಾರೆ. ಇದು ಈಗ ಪಾಕಿಸ್ತಾನಕ್ಕೆ ದೊಡ್ಡ ಭಯವನ್ನು ಹುಟ್ಟು ಹಾಕಿದೆ. ಯಾಕೆ ಅಂತಂದ್ರೆ, ಸಿರಿಯಾದ ಅಧ್ಯಕ್ಷರನ್ನೂ ಕೂಡ ಟ್ರಂಪ್ ಅವರು ಬಹಳ ಟಫ್ ಗೈ ಅಂತ ಹೊಗಳಿದ್ರು. ಈಗ ದಾಳಿ ಆದ ಬಳಿಕವೂ ಕೂಡ ಸಿರಿಯಾದ ಅಧ್ಯಕ್ಷರನ್ನ ಟ್ರಂಪ್ ಹೊಗಳ್ತಾ ಇದ್ದಾರೆ. ಹಾಗೆ ಮಿತ್ರರೇ, ಆಸಿಮ್ ಮುನೀರ್ನನ್ನೂ ಕೂಡ ಟ್ರಂಪ್ ಅದೇ ರೀತಿಯಾಗಿ ಹೊಗಳ್ತಾ ಇದ್ರು. ಆಸಿಮ್ ಮುನೀರ್ ನನಗೆ ಮೈ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾಳೆ ಪಾಕಿಸ್ತಾನದಿಂದ ಅಮೆರಿಕಾಗೇನೋ ತೊಂದರೆ ಆಯ್ತಪ್ಪ, ಅಥವಾ ಪಾಕ್ ಮೂಲದ ಉಗ್ರರು ಅಮೆರಿಕದಲ್ಲೇನೋ ಕಿತಾಪತಿ ಮಾಡಿದ್ರು ಅಂತಂದ್ರೆ, ಅಮೆರಿಕದ ಟ್ರಂಪ್ ಸರ್ಕಾರ ಪಾಕ್ನ ವಿಚಾರದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಪಾಕ್ನಲ್ಲಿ ನನಗೆ ಫೇವರೇಟ್ ಆದಂತಹ ಫೀಲ್ಡ್ ಮಾರ್ಷಲ್ ಇದ್ದಾನೆ ಅಂತ ಹೇಳಿ ಅಮೆರಿಕ ದಾಳಿ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ರವಾನಿಸಿದೆ. ಈ ಹಿಂದೆ ಒಬಾಮಾ ಪಾಕ್ ವಿಚಾರದಲ್ಲಿ ಇದೇ ಪಾಲಿಸಿಯನ್ನ ಅಡಾಪ್ಟ್ ಮಾಡಿಕೊಂಡಿದ್ರು. ಪಾಕಿಸ್ತಾನ ಅಮೆರಿಕಾಗೆ ಮಿತ್ರ ದೇಶ ಆಗಿದ್ರೂ ಕೂಡ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಇದ್ದಾನೆ ಎನ್ನುವಂತಹ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಮೆರಿಕ ಎಲ್ಲೂ ಕೂಡ ಪಾಕಿಸ್ತಾನಕ್ಕೆ ಈ ವಿಚಾರವನ್ನು ತಿಳಿಸಿಯೇ ಇರಲಿಲ್ಲ. ಅಂದ್ರೆ ನಾವು ದಾಳಿ ಮಾಡ್ತೀವಿ, ಬಿನ್ ಲಾಡೆನ್ ನಿಮ್ಮಲ್ಲಿ ಇದಾನಲ್ಲ ಅಂತ. ನೇರವಾಗಿ ಅಬೋಟಾಬಾದ್ಗೆ ಅಮೆರಿಕದ ಸೇನೆ ನುಗ್ಗಿತು. ಅಬೋಟಾಬಾದ್ನಲ್ಲಿ ಒಸಾಮಾ ಬಿನ್ ಲಾಡೆನ್ ಅನ್ನ ಹತ್ಯೆ ಮಾಡಿತು. ಪಾಕಿಸ್ತಾನದ ಅನುಮತಿಯನ್ನು ಪಡೆಯದೆ ಅಮೆರಿಕ ಈ ದಾಳಿ ಮಾಡಿತ್ತು. ಮಿತ್ರರೇ, ಒಬಾಮಾಗೆ ಬಹಳ ದೊಡ್ಡ ಹೆಸರು ತಂದು ಕೊಟ್ಟಂತಹ ಒಂದು ಕಾರ್ಯಾಚರಣೆ ಇದು. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅಂತಹ ಹೆಸರು ಗಳಿಸೋದಕ್ಕೆ ಬಹಳ ತುದಿಗಾಲ್ನಲ್ಲಿ ನಿಂತಿರುವಂತಹ ವ್ಯಕ್ತಿ. ಹೀಗಾಗಿ ಇವತ್ತು ಸಿರಿಯಾಗೆ ಏನಾಗಿದೆಯೋ ಇದು ನಾಳೆ ಪಾಕಿಸ್ತಾನದ ವಿಚಾರದಲ್ಲಿ ಆಗೋದಿಲ್ಲ ಅನ್ನೋದಕ್ಕೆ ಏನೂ ಗ್ಯಾರಂಟಿ ಇಲ್ಲ. ಈಗ ಅಮೆರಿಕ ಸಿರಿಯಾದ ಮೇಲೆ ದಾಳಿ ಮಾಡ್ತಲ್ಲ, ಇದನ್ನ ಭಾರತ ಯಾವ ರೀತಿಯಾಗಿ ನೋಡಬೇಕು? ಇದರಿಂದ ಲಾಭ ಇದೆಯಾ ನಷ್ಟ ಇದೆಯಾ ಕೇಳಿದ್ರೆ, ಮಿತ್ರರೇ, ಭಾರತಕ್ಕೆ ಒಂದು ರೀತಿಯಲ್ಲಿ ಲಾಭ ಇದೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಅಮೆರಿಕದ ವಾರ್ ಸೆಕ್ರೆಟರಿ ಇದ್ದಾರಲ್ಲ, ಪೀಟ್ ಹೆಕ್ಸಿತ್, ಇವರು ಈ ಹಿಂದೆಯೇ ಒಂದು ಘೋಷಣೆಯನ್ನ ಮಾಡಿದ್ರು. ಅಮೆರಿಕದ ಪ್ರಜೆಗಳಿಗೆ ವಿಶ್ವದ ಯಾವ ಮೂಲೆಯಲ್ಲಿ ತೊಂದರೆ ಆದರೂ ಕೂಡ ಅದು ಅಮೆರಿಕಾಗೆ ತೊಂದರೆ ಆದಂತೆ, ಅದಕ್ಕೆ ಅಮೆರಿಕ ಸರ್ಕಾರ ರೆಸ್ಪಾಂಡ್ ಮಾಡುತ್ತೆ. ಅದು ಅಮೆರಿಕದ ಸೇನೆಯೇ ಇರಬಹುದು ಅಥವಾ ಅಮೆರಿಕದ ವ್ಯಕ್ತಿಗಳಿರಬಹುದು. ಅವರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದ್ದೆ ಆದರೆ ಅಮೆರಿಕ ರಿಯಾಕ್ಟ್ ಮಾಡುತ್ತೆ ಅಂತ ಪೀಟ್ ಹೆಕ್ಸಿತ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮಿತ್ರರೇ, ಇದು ಅಮೆರಿಕದ ಹೊಸ ಪಾಲಿಸಿ. ಇಸ್ರೇಲ್ ಕೂಡ ಇದೇ ಪಾಲಿಸಿಯನ್ನ ಅಡಾಪ್ಟ್ ಮಾಡಿಕೊಂಡಿದೆ. ವಿಶ್ವದ ಯಾವ ಮೂಲೆಯಲ್ಲಿ ಇಸ್ರೇಲಿಗರಿಗೆ ತೊಂದರೆ ಆದರೂ ಕೂಡ ಅದಕ್ಕೆ ಇಸ್ರೇಲ್ ರಿಯಾಕ್ಟ್ ಮಾಡುತ್ತೆ ಅಂತ. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ದಾಳಿ ಆಯ್ತಲ್ಲ, ಬೊಂಡಿ ಬೀಚ್ ದಾಳಿಯ ಬಳಿಕವೂ ಕೂಡ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಇದೇ ಸ್ಟೇಟ್ಮೆಂಟ್ ಅನ್ನು ನೆನಪು ಮಾಡಿಕೊಂಡಿದ್ರು. ಈಗ ಅಮೆರಿಕ ಸಿರಿಯಾದ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕನ್ನರ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಎನ್ನುವಂತಹ ತನ್ನ ಪಾಲಿಸಿಯನ್ನ ಸಾಬೀತು ಮಾಡಿದೆ.
ಮಿತ್ರರೇ, ಇದು ಭಾರತಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಯಾಕೆ ಅಂತಂದರೆ ಇವತ್ತು ಭಾರತದ ಪಾಲಿಸಿಯೂ ಕೂಡ ಅದೇ. ಭಾರತೀಯರ ವಿರುದ್ಧವಾಗಿ ಯಾವುದೇ ಉಗ್ರ ಚಟುವಟಿಕೆಗಳಾದರೂ ಕೂಡ ಅದಕ್ಕೆ ಭಾರತ ಉತ್ತರ ಕೊಡುತ್ತೆ. ಭಾರತದಲ್ಲಾಗುವಂಥ ಉಗ್ರ ಚಟುವಟಿಕೆಗಳನ್ನು ನಾವು ಆಕ್ಟ್ ಆಫ್ ವಾರ್ ಅಂತಲೇ ಪರಿಗಣಿಸ್ತೀವಿ. ಹೀಗಂತ ಭಾರತ ಒಂದು ನ್ಯೂ ನಾರ್ಮಲ್ ಅನ್ನು ಸೆಟ್ ಮಾಡಿದೆ. ನಾಳೆ ಪಾಕಿಸ್ತಾನದಿಂದ ಪೆಹಲ್ಗಾಮ್ನಂತಹ ಇನ್ನೊಂದು ಅಟ್ಯಾಕ್ ಆದರೆ ಭಾರತ ಆಪರೇಷನ್ ಸಿಂಧೂರದಂತಹ ಮತ್ತೊಂದು ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಆಗ ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ವಿಶ್ವದ ಯಾವ ನಾಯಕರು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಮೆರಿಕದ ಪಾಲಿಸಿಯೂ ಕೂಡ ಇದೇ ಆಗಿದೆ, ಇಸ್ರೇಲ್ನ ಪಾಲಿಸಿಯೂ ಕೂಡ ಇದೇ ಆಗಿದೆ. ಅದನ್ನು ಭಾರತ ಕೂಡ ಅಡಾಪ್ಟ್ ಮಾಡಿಕೊಂಡಿದೆ ಅಷ್ಟೇ. ಮಿತ್ರರೇ, ಟ್ರಂಪ್ ನಮಗೆ ಎಷ್ಟು ಶಾಪವೋ ಅಷ್ಟೇ ವರ ಕೂಡ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹಿಂದೆ ನೈಜೀರಿಯಾದಲ್ಲಿ ಒಂದು ಸಮಸ್ಯೆ ಉಲ್ಬಣಿಸಿತ್ತು. ಅಲ್ಲಿನ ಕ್ರಿಶ್ಚಿಯನ್ನರ ಮೇಲೆ ದಬ್ಬಾಳಿಕೆಗಳು ಜಾಸ್ತಿ ಆದವು. ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಕಷ್ಟಕ್ಕೀಡಾಯಿತು. ಆ ಸಂದರ್ಭದಲ್ಲಿ ಟ್ರಂಪ್ ಒಂದು ಧಮಕಿ ಹಾಕಿದ್ರು, ಒಂದು ವೇಳೆ ಕ್ರಿಶ್ಚಿಯನ್ ಕಮ್ಯುನಿಟಿಯ ರಕ್ಷಣೆ ಆಗದೇ ಇದ್ದರೆ ನಾವು ನೈಜೀರಿಯಾ ವಿರುದ್ಧ ಸೈನಿಕ ಕಾರ್ಯಾಚರಣೆಗೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತ. ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಭಾರತಕ್ಕೆ ನಿಜಕ್ಕೂ ಕೂಡ ವರದಾನ. ಯಾಕೆ ಗೊತ್ತಾ? ಈಗ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಮೈನಾರಿಟಿ ಹಿಂದೂಗಳ ಮೇಲೆ ವಿಪರೀತವಾಗಿ ದಾಳಿ ಆಗ್ತಾ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಅಲ್ಲೊಬ್ಬ ಹಿಂದೂ ಯುವಕನನ್ನ ಹತ್ಯೆ ಮಾಡಿದ್ದಲ್ಲದೆ ಆತನ ದೇಹವನ್ನ ಮರಕ್ಕೆ ಕಟ್ಟಿ ಹಾಕಿ ಸುಟ್ಟು ಹಾಕಲಾಗಿದೆ. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ನರಮೇಧ ಆಗ್ತಾ ಇದೆ. ಒಂದು ವೇಳೆ ನಾಳೆ ಭಾರತ ನಿದ್ದೆಯಿಂದ ಎಚ್ಚೆತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೆ ಮನಸ್ಸು ಮಾಡಿದ್ದೇ ಆದರೆ ಆಗ ಜಗತ್ತು ಭಾರತವನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ವಿಶ್ವದ ಎಲ್ಲೋ ಒಂದು ಮೂಲೆಯಲ್ಲಿ ಕ್ರಿಶ್ಚಿಯನ್ನರ ಮೇಲೆ ದಬ್ಬಾಳಿಕೆ ಆಗುತ್ತೆ ಅಂತ ಅಮೆರಿಕ ಸೈನಿಕ ಕಾರ್ಯಾಚರಣೆಗೆ ಮುಂದಾಗುತ್ತೆ ಅಂತಂದ್ರೆ ಭಾರತಕ್ಕೂ ಕೂಡ ಅದೇ ರೂಲ್ ಅಪ್ಲೈ ಆಗುತ್ತಲ್ವಾ. ಒಂದು ಕಾಲದಲ್ಲಿ ನಮ್ಮ ಜೊತೆಗಿದ್ದಂಥ ಬಾಂಗ್ಲಾದ ಹಿಂದೂಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಭಾರತ ರಕ್ಷಿಸದೆ ಇನ್ಯಾರು ಅವರನ್ನು ರಕ್ಷಿಸೋದಕ್ಕೆ ಸಾಧ್ಯ? ಅದಕ್ಕೆ ಭಾರತ ಸರ್ಕಾರ ಮನಸ್ಸು ಮಾಡಬೇಕಷ್ಟೇ. ಎಲ್ಲ ವಾತಾವರಣವೂ ಕೂಡ ಭಾರತಕ್ಕೆ ಪೂರಕವಾಗೇ ಇದೆ. ಒಟ್ಟಿನಲ್ಲಿ ಸಿರಿಯಾದಲ್ಲಿ ಅಮೆರಿಕ ಮಾಡಿದಂತಹ ಏರ್ ಸ್ಟ್ರೈಕ್ ಇದೆಯಲ್ಲ, ಜಿಯೋಪೊಲಿಟಿಕಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದು ಅನೇಕ ಘಟನೆಗಳಿಗೂ ಕೂಡ ಭವಿಷ್ಯದಲ್ಲಿ ಕಾರಣ ಆಗುತ್ತೆ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.